ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಷ್ಟವಿಲ್ಲದ ಮದುವೆ ಭಾಗ 37. ಏನೋ ಹೇಳಿದೆ ನೀನು? ನನ್ನ ಮಿಸ್ಸಸ್ ಅಂಜಲಿಯನ್ನು ಒಮ್ಮೆ ಆಂಟಿ, ಇನ್ನೊಮ್ಮೆ ರಾಕ್ಷಸಿ, ಮತ್ತೊಮ್ಮೆ ನನ್ನ ಮಿಸ್ಸಸ್ ಅಂತೀಯ? ಅವಳು ನಿನಗೆ ಏನಾಗಬೇಕು ಅಂತ ಮೊದಲು ನೀನು ಡಿಸೈಡ್ ಮಾಡು. ಹೌದು, ರಿಜಿಸ್ಟರ್ ಮ್ಯಾರೇಜ್ ಆದಾಗ ಬುಸುಗೊಡುತ್ತಿದ್ದ ಜೀವ MBA ಕೋರ್ಸ್ ಮುಗಿತಾ ಇದ್ದಂಗೆ ಲವ್ವರ್ ಬಾಯ್ ಆಗಿದ್ದೀರಾ, ಏನು ವಿಷಯ ಅಂತ ಹುಬ್ಬೇರಿಸಿ ಕೇಳಿದ ಮನು ರೀತಿಗೆ ಅವನ ಹೆಗಲು ಬಳಸಿದ ಜೀವ. ಚಪಾತಿ ಮತ್ತು ಎಗ್ ಮಸಾಲ ಮಾಡ್ತಾ ಮಾತಾಡೋಣವಾ? ಬೇಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಬಾ ಎಂದ. ಆಗುವುದಿಲ್ಲವೆಂದವನನ್ನು ಎಳೆದುಕೊಂಡೇ ಕಿಚನ್ನಿಗೆ ಬಂದ ಜೀವ ಅಲ್ಲೇ ಸ್ಲ್ಯಾಬ್ ಮೇಲೆ ಕೂತನು. ಲೋ, ಮೋಸ ಕಣೋ ಇದು. ಇನ್ನೇನು ಸ್ವಲ್ಪ ದಿನದಲ್ಲೇ ಮದುವೆ ಆಗ್ತಾ ಇದ್ದೀಯ. ಅಲ್ಲದೆ ನಿನ್ನಂಥ ಬಕಾಸುರನ ಹೊಟ್ಟೆ ತುಂಬಿಸಲು ಆ ದೇವರು ಸೂಪರಾಗಿ ಅಡುಗೆ ಮಾಡೋರನ್ನೇ ನಿನಗೆ ಗಂಟು ಹಾಕಿದ್ದಾರೆ. ಅಂಥದರಲ್ಲಿ ನನ್ನಂತಹ ಬಡಪಾಯಿಗೆ ಇನ್ಮೇಲೆ ಈ ಕೆಲಸದಿಂದ ಬಿಡುಗಡೆ ಕೊಡೋ ಪ್ಲೀಸ್ ಕಣೋ. ಆನ್ಲೈನ್ನಲ್ಲಿ ನನಗೂ ಸೇರಿಸಿ ಆರ್ಡರ್ ಮಾಡು ಅಂತ ಮನು ಹೇಳಿದರೆ ಜೀವ ಫೋನ್ ನೋಡುತ್ತಿದ್ದನು. ನಿನಗೋಸ್ಕರ ರಜೆ ಹಾಕಿದ್ದು ಹೌದು, ಹಾಗಂತ ಪೂರ್ತಿ ದಿನ ನಿನ್ನ ಜೊತೆಗಿರೋಕೆ ಆಗಲ್ಲ ಕಣೋ. ನನಗೂ ಸ್ವಲ್ಪ ಪ್ರೈವಸಿ ಬೇಕು ಎಂದು ಅವನನ್ನು ನೋಡಿ ಕೋಪದಲ್ಲಿ ಸೆಲ್ಫ್ ಡೋರ್ ತೆಗೆದು ಗೋಧಿ ಹಿಟ್ಟಿನ ಬಾಕ್ಸ್ ಇನ್ನೇನು ಕೆಳಗಿಡಬೇಕು ಎನ್ನುವಾಗ, ಲೋ ಪುಣ್ಯಾತ್ಮ, ಅಳಬೇಡ ಬಿಡು. ನಮ್ಮಿಬ್ಬರಿಗೂ ಸೇರಿಸಿ ಫುಡ್ ಆರ್ಡರ್ ಮಾಡಿದೆ. ಈಗ ತಮ್ಮ ಪ್ರೈವೇಟ್ ಟೈಮ್ ಸ್ಟಾರ್ಟ್ ಆಯಿತು. ಹೋಗು, ಆ ಮಗುವಿಗೆ ಸಾರಿ ನಿಮ್ಮ ಪುಟಾಣಿಗೆ ಪ್ರೀತಿಯ ಪಾಠ ಮಾಡು ಎಂದು ತುಸು ಕೋಪದಲ್ಲಿ ಹೋದವನನ್ನು ನೋಡಿದ ಮನು ಮುಖ ಪೆಚ್ಚಾಗಿತ್ತು. ಸೆಲ್ಫ್ ಡೋರ್ ಕ್ಲೋಸ್ ಮಾಡಿ ಅವನ ಹಿಂದೆಯೇ ಓಡಿ, ನನ್ನ ಪುಟಾಣಿಯೋ ಬಟಾಣಿಯೋ ಆಮೇಲೆ ನೋಡ್ಕೋತೀನಿ, ನೀನು ನಿನ್ನ ಸ್ಟೋರಿ ಕಂಪ್ಲೀಟ್ ಮಾಡು ಮೊದಲು. ಹೌದು, ಅತ್ತಿಗೆ ಮೇಲೆ ಬರೀ ನೀನು ಕೂಗಾಡಿದ್ದೇ ನೋಡಿದ್ದು ನಾನು. ಅಂಥದ್ರಲ್ಲಿ ಸಾರಿ ಕೇಳೋ ಕೆಲಸ ಯಾವಾಗ ಶುರು ಮಾಡ್ಕೊಂಡ್ರಿ? ಇತ್ತೀಚೆಗೆ ನನ್ನಿಂದ ತುಂಬ ವಿಷಯ ಮುಚ್ಚಿಡೋಕೆ ಶುರು ಮಾಡಿದೀಯಾ ಅಲ್ವಾ ನೀನು ಅಂತ ಕೇಳಿ ಸೋಫಾದಲ್ಲಿ ಕುಳಿತವನ ಪಕ್ಕದಲ್ಲೇ ಕುಳಿತರೆ, ಏನೂ ಮುಚ್ಚಿಡ್ತಾ ಇಲ್ಲ. ಈಗ ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ಜೊತೆ ಮಾತನಾಡಲು. ಡ್ಯಾಡ್ ಅವರ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳಿದರು. ಹಾಗೆಯೇ ಅಂಜಲಿ ಬೇರಾರೂ ಅಲ್ಲ, ನನ್ನ ಮಮ್ಮಿಯ ಸ್ವಂತ ಅಣ್ಣನ ಮಗಳು, ಐ ಮೀನ್ ನನ್ನ ಮಾವನ ಮಗಳು ಎಂದಾಗ ಆಶ್ಚರ್ಯದಲ್ಲೇ ಬಾಯಿ ಅಗಲಿಸಿದವನ ಬಾಯನ್ನು ಮುಚ್ಚಿ ತಮ್ಮ ಫ್ಯಾಮಿಲಿಯ ಫ್ಲ್ಯಾಶ್ ಬ್ಯಾಕ್ ಎಳೆಯನಿಗೆ ಹೇಳಿ ಮುಗಿಸಿದಾಗ, ಓ ಗಾಡ್, ಇಷ್ಟೆಲ್ಲ ಕತೆ ಇತ್ತ ನಿಮ್ಮಿಬ್ಬರ ಮದುವೆಯ ಹಿಂದೆ? ಇನ್ಮೇಲೆ ಎಲ್ಲಾದರೂ ಅತ್ತಿಗೆಯ ಮೇಲೆ ನೀನು ರೇಗಾಡಿದ್ದನ್ನು ನಾನು ನೋಡಬೇಕು. ಆಗಲೇ ನಿನ್ನ ಬಾಯಿ ಮೇಲೆ 4 ಹಾಕ್ತೀನಿ ನೋಡು. ಪಾಪ, ತಂದೆ ಇಲ್ಲದೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಅವರು ಗ್ರೇಟ್ ಕಣೋ. ರಿಯಲಿ ಪ್ರೌಡ್ ಆಫ್ ಹರ್ ಅಂತ ಅವಳ ಗುಣಗಾನ ಮಾಡಲು ಶುರು ಮಾಡಿದ. ಗೆಳೆಯನತ್ತ ತೀಕ್ಷ್ಣ ನೋಟ ಬೀರಿದಾಗ ಕಣ್ಣು ಬಾಯಿ ಬಿಟ್ಟು ಎದರಿಸಿದ್ರೆ ಇಲ್ಲಿ ನಿಂಗೆ ಎದರೋರು ಯಾರೂ ಇಲ್ಲ. ಇನ್ಮೇಲೆ ಅತ್ತಿಗೆಯ ಬಳಿ ಜಗಳವಾಡು ಆಗಿದೆ ನಿನಗೆ. ಅವನ ನೋಟಕ್ಕೆ ಕ್ಯಾರೆ ಎನ್ನದೆ ಹೇಳಿದನು. ಸಾಕು ಸಾಕು ಅತ್ತಿಗೆಯ ಜಪ ಮಾಡಿದ್ದು. ಆ್ಯಕ್ಚುಲಿ ನನಗೂ ಅವಳ ಜೊತೆಗಿನ ನನ್ನೆಲ್ಲ ವರ್ತನೆ ಓವರ್ ಆಯಿತು ಅನ್ನಿಸ್ತು. ಬಟ್ ಆಗಿದ್ದನ್ನು ಚೇಂಜ್ ಮಾಡೋಕ್ಕೆ ಆಗೋಲ್ಲ. ಅಲ್ಲದೆ ಅವಳ ಫ್ಯಾಮಿಲಿ ಸಫರ್ ಆಗೋಕ್ಕೆ ನಾವೇ ಕಾರಣ ಅಂತ ಗೊತ್ತಾದ ಮೇಲಂತೂ ನಿಜಕ್ಕೂ ಬೇಸರವಾಯಿತು. ಆದರೂ ಈಗ ಎಲ್ಲ ವಿಷಯ ಗೊತ್ತಾದ ಮೇಲೆ ಅವಳಲ್ಲಿ ಮದುವೆಯ ಬಗ್ಗೆ ಮಾತಾಡ್ತಾ ಇನ್ನಷ್ಟು ಹರ್ಟ್ ಮಾಡಿ ಬಂದೆ ಅಂತ ತಲೆ ತಗ್ಗಿಸಿ ನುಡಿದವನ ಮೇಲೆ ಕೋಪಗೊಂಡವನು, ನೀನು ಬದಲಾಗೋದು ಮತ್ತು ಆ ನಿನ್ನ ಪುಟಾಣಿಗೆ ಬುದ್ಧಿ ಬರೋದು ಎರಡೂ ಒಂದೇ ದಿನ. ನೀವಿಬ್ಬರೂ ಬದಲಾಗೊಲ್ಲ ಬಿಡಿ ಅಂದ. ನಿಮಿಷಗಳ ಮೌನದ ನಂತರ, ಅದೇನು ಘನಕಾರ್ಯ ಮಾಡಿ ಬಂದೆ ಎಂದು ಬೊಗಳು ಎಂದಾಗ ನಿಮಿಷಗಳ ಹಿಂದೆ ಅಂಜಲಿಯ ಜೀವನದ ಕತೆ ಕೇಳಿಯೂ ಪುನಃ ಅವಳಿಗೆ ನೋವುಂಟು ಮಾಡಿದ ಗೆಳೆಯನ ಮೇಲೆ ಮನು ತುಂಬ ಬೇಸರಗೊಂಡಿದ್ದ. ತಮ್ಮಿಬ್ಬರ ನಡುವೆಯಾದ ಮಾತನ್ನೆಲ್ಲ ಗೆಳೆಯನಿಗೆ ಹೇಳಿ ತಲೆ ತಗ್ಗಿಸಿದರೆ, ಲೋ ಮಗ, ಇದು ನಿಜಕ್ಕೂ ನೀನೇನಾ ಅಲ್ವೋ? ನೀನು ಅಂಜಲಿಗೆ ಅಷ್ಟೆಲ್ಲ ಹರ್ಟ್ ಮಾಡಿದರೂ ನಿನ್ನ ಜೊತೆ ಮದುವೆಯಾಗುವುದಲ್ಲದೆ ನಿನ್ನ ಕನಸಿಗೆ ಜೊತೆಯಾಗಿರುತ್ತೇನೆ ಎಂದವಳ ಬಳಿ, ನಾವಿಬ್ಬರು ಪರ್ಫೆಕ್ಟ್ ಕಪಲ್ ಅಲ್ಲ, ನಿನ್ನ ಜೊತೆಗಿನ ಫ್ಯೂಚರ್ ವರ್ಸ್ಟ್ ಆಗಿರುತ್ತೆ, ನನ್ನ ಫ್ಯೂಚರ್ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ಬಂದ್ಯಾ? ಮಗ್ನೆ, ಬರ್ತಿರೋ ಕೋಪಕ್ಕೆ ಈ ಕ್ಷಣ ದಾಮಿನಿ ಆಂಟಿ ಇರಬೇಕಿತ್ತು. ಪೊರ್ಕೆ ಹಿಡ್ಕೊಂಡು ಬಾರಿಸ್ತಿದ್ರು ನಿಂಗೆ ಎಂದು ಕೋಪದಲ್ಲೇ ಬುಸುಗುಡುತ್ತಾ ಅವನ ಬಳಿಯಿಂದ
ಎದ್ದವನು ಗೆಳೆಯನತ್ತ ಕೆಕ್ಕರಿಸಿ ನೋಡುತ್ತಲೇ ಒಂದಷ್ಟು ಬಾರಿ ಆಚೀಚೆ ಓಡಾಡಿ, ನೋಡು, ನಿನಗಿವತ್ತು ಈ ಗೆಳೆಯನ ಮೇಲೆ ಬೇಜಾರಾಗಿ ನನ್ನ ಜೊತೆ ನೀನು ಮಾತು ಬಿಟ್ಟರೂ ಬೇಜಾರಿಲ್ಲ. ಬಟ್ ಕೆಲವೊಂದು ಸತ್ಯ ನಿನಗೆ ಹೇಳಬೇಕು. ನೀನು ಮತ್ತು ಅಂಜಲಿ ಜೊತೆಗಿದ್ದಾಗ ನಿಮ್ಮ ಮಾತು ಮಿತಿ ಮೀರಿದ ಜಗಳವನ್ನೆಲ್ಲ ತೀರಾ ಸನಿಹದಿಂದ ನೋಡಿದವನು ನಾನು. ಹಾಗಾಗಿ ನನ್ನ ಪ್ರಕಾರ ಅಂಜಲಿಯನ್ನು ಭೇಟಿಯಾದ ಮೊದಲ ದಿನದಿಂದ ಅವಳಲ್ಲಿ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗುತ್ತಿದ್ದದ್ದು ನೀನು. ನಮ್ಮ ರೆಸಾರ್ಟಲ್ಲಿ ಆಫ್ಟರ್ ಆಲ್ ಕೆಲಸಕ್ಕಿರುವವಳು ನನ್ನ ಎದುರು ನಿಂತು ಮಾತನಾಡುತ್ತಾಳೆ, ಜಗಳವಾಡುತ್ತಾಳೆ ಅನ್ನೋದು ನಿನಗೆ ಸಹಿಸೋಕೆ ಆಗ್ತಿರಲಿಲ್ಲ. ಹಾಗೆಯೇ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವಳು ಮಾಡಿದ ಸಾಧನೆ ನಿನ್ನ ಅಹಂಗೆ ದೊಡ್ಡ ಪೆಟ್ಟು ನೀಡಿತ್ತು. ಅದಕ್ಕೆ ಪ್ರತಿ ಬಾರಿ ಅವಳನ್ನು ಆಂಟಿ ಎಂದು ಹಂಗಿಸಿ ಏನಾದರೂ ಹರ್ಟ್ ಮಾಡಿಯೇ ಮಾತನಾಡುತ್ತಿದ್ದೆ. ಅವಳ ಜೊತೆ ವಾದ ಮಾಡಿ ಗೆಲ್ಲಬೇಕು ಅನ್ನೋ ಹಠದಲ್ಲಿ ತುಂಬ ಕೇವಲವಾಗಿ ನಡೆದುಕೊಂಡು ಬಿಟ್ಟೆ. ಈಗ ನಿನ್ನಿಂದ ಆದ ಎಲ್ಲ ಅವಮಾನ ನೋವನ್ನು ಮರೆತು ನಿನ್ನ ಜೊತೆ ಮದುವೆಯಾಗಲು ತಯಾರಾಗಿದ್ದಾಳೆ ಅಂದರೆ ಸ್ವಲ್ಪ ಅವಳ ಬಗ್ಗೆ ಯೋಚಿಸು. ಇನ್ನು ನಿಮಗಿಬ್ಬರಿಗೂ ಇರುವ ಏಜ್ ಗ್ಯಾಪ್, ಅಂಜಲಿ ಕೇವಲ 3 ವರ್ಷ ನಿನಗಿಂತ ದೊಡ್ಡವಳು ಅಷ್ಟೇ, 16 ವರ್ಷ ಅಲ್ಲ. ಹೌದು, ನೀವಿಬ್ಬರು ಯೋಚಿಸೋ ರೀತಿ ಬೇರೆ ಬೇರೆ. ಅದಕ್ಕೆ ಕಾರಣ ವಯಸ್ಸು ಅಲ್ಲ ಕಣೋ ಗೂಬೆ, ನೀವಿಬ್ಬರು ಬೆಳೆದು ಬಂದಿರೋ ದಾರಿ. ಒಂದು ಹೆಣ್ಣಿಗೆ ಒಬ್ಬ ಗೆಳೆಯನಾಗಿ ತಂದೆಯ ಆಸರೆ ಬೇಕಾದ ಸಮಯದಲ್ಲೇ ಅವಳು ತಂದೆಯನ್ನು ಕಳೆದುಕೊಂಡು ತನ್ನ ಕುಟುಂಬದ ಜವಾಬ್ದಾರಿ ಹೊತ್ತವಳು. ಆ ಜವಾಬ್ದಾರಿ, ಅವಳು ಸವೆಸಿದ ಕಷ್ಟದ ಹಾದಿ, ಅವಳನ್ನು ಯೋಚಿಸುವ ರೀತಿ ಬದಲಿಸಿತು ಬಿಟ್ಟರೆ ವಯಸ್ಸಲ್ಲ. ಓಕೆ, ಅಂಜಲಿ ಬಗ್ಗೆ ಬೇಡ, ನಮ್ಮಿಬ್ಬರ ಬಗ್ಗೆ ಮಾತಾಡೋಣ. ಕೆಲವೊಮ್ಮೆ ನೀನು ತಪ್ಪು ಮಾಡಿದಾಗ ಅಥವಾ ನಾವಿಬ್ಬರು ಯಾವುದೋ ವಿಷಯದ ಬಗ್ಗೆ ವಾದ ಮಾಡುವಾಗ ನಾನು ಕೂಡ ಅಂಜಲಿಯ ಹಾಗೆ ತುಂಬ ಮಾತನಾಡುತ್ತೇನೆ. ನಿನಗೆ ಬುದ್ಧಿ ಹೇಳುತ್ತೇನೆ ಅಂದರೆ ನಾನು ಅಂಕಲ್ ಅಂತಾನಾ? ನಾನು ನಿನ್ನ ಹಾಗೆ ಕೋಟ್ಯಾಧಿಪತಿಯ ಒಬ್ಬನೇ ಮಗನಲ್ಲ. ನನ್ನದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಗೌರ್ನಮೆಂಟ್ ಎಂಪ್ಲಾಯ್ ಅನ್ನೋದು ನಿನಗೂ ಗೊತ್ತು. ಅವರು ರಿಟೈರ್ಡ್ ಆದ ಮೇಲೆ ನಮ್ಮ ಪೂರ್ತಿ ಫ್ಯಾಮಿಲಿ ಜವಾಬ್ದಾರಿ ನಾನು ತಗೋಬೇಕಿತ್ತು. ಅದಕ್ಕೆ ತಾನೇ ಎಷ್ಟೋ ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಯಾರದೋ ಕೈ ಕೆಳಗಡೆ ಕೆಲಸ ಮಾಡಿ ಈಗ 2 ವರ್ಷದಿಂದ ಸ್ವಂತ ಶೋರೂಮ್ ಓಪನ್ ಮಾಡಿದ್ದೀನಿ. ಅಂದರೆ ಅದರ ಹಿಂದೆ ನಾನು ಅದೆಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋದು ನಿನಗೂ ಗೊತ್ತು. ಆ ಕಷ್ಟ ನೋವಿನ ದಿನಗಳು ಕಲಿಸಿರುವ ಅನುಭವಗಳೇ ನಾವು ಮೆಚ್ಯೂರ್ ಆಗಿ ಯೋಚಿಸಲು ಕಾರಣ ಕಣೋ. ನಿನಗೆ ಮೆಚ್ಯೂರಿಟಿ ಇಲ್ಲ ಎನ್ನುತ್ತಿಲ್ಲ. ನಿನಗಿರುವ ಕೋಪ, ದುಡುಕು ಬುದ್ಧಿಯಿಂದ ವಿಷಯದ ಆಳಕ್ಕೆ ಹೋಗಿ ಯೋಚಿಸುವುದಿಲ್ಲ. ಆ ಕ್ಷಣ ನಿನಗೇನನಿಸುತ್ತೋ ಅದನ್ನೇ ಹೇಳಿಬಿಡ್ತೀಯ. ಮೊದಲಾದರೆ ಆಂಟಿ ನಿನ್ನನ್ನು ಹ್ಯಾಂಡಲ್ ಮಾಡ್ತಿದ್ರು. ಬಟ್ ಈಗ ನಿನ್ನ ಫೀಲಿಂಗ್ಸ್ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ. ಆಂಟಿ ಇದ್ದಾಗ ಹೇಗಿದ್ದೆ ನೀನು? ಗೆಳೆಯರು, ಮನೆ, ಗಿರಿಧಾಮ ಅಂದುಕೊಂಡು ಬಿಂದಾಸ್ ಆಗಿದ್ದೆ. ಆ ಸಮಯದಲ್ಲೇ ತಾನೇ ನೀನು ಅಂಜಲಿಯ ಜೊತೆ ಬೇಜಾನ್ ಜಗಳ ಮಾಡಿ ಹಾರಾಡಿದ್ದು. ಆಂಟಿ ಹೋದ ಬಳಿಕ ನಿನ್ನಲ್ಲಿ ತುಂಬ ಬದಲಾವಣೆ ಆಯಿತು. ನೀನು ಒಬ್ಬಂಟಿಯಾಗಿರಲು ಇಷ್ಟಪಟ್ಟೆ. ಅಂಕಲ್ ಹೇಳಿದ ಹಾಗೆ MBAಗೆ ಜಾಯಿನ್ ಆದೆ. ಗೆಳೆಯರು ಬಿಡು, ಬೆಸ್ಟ್ ಫ್ರೆಂಡ್ ಆದ ನನ್ನ ಜೊತೆಯಲ್ಲೇ ಮಾತು ಬಿಟ್ಟಿದ್ದೆ. ಗಿರಿಧಾಮದ ಕಡೆ ಹೋಗುವುದನ್ನೇ ಕಡಿಮೆ ಮಾಡಿದವನು ಅಂಜಲಿಯನ್ನು ಮರೆತೇ ಬಿಟ್ಟಿದ್ದೆ ಬಿಡು. ಅಂಜಲಿಗಿದ್ದ ಜವಾಬ್ದಾರಿ ಅವಳನ್ನು ಸ್ಟ್ರಾಂಗ್ ಮಾಡಿದರೆ ನೀನು ಆಂಟಿಯನ್ನು ಕಳೆದುಕೊಂಡ ನೋವು, ಅಸಹಾಯಕತೆಯನ್ನೆಲ್ಲ ಚಿಕ್ಕ ಮಕ್ಕಳ ಹಾಗೆ ಅಂಕಲ್ ಮೇಲೆ ತೋರಿಸಿ ಅವರ ಜೊತೆ ಜಗಳವಾಡುತ್ತಾ ಇನ್ನಷ್ಟು ಕೋಪಿಷ್ಟೇ ಆದೆ. ಬಿಟ್ಟರೆ ನಿನ್ನ ವಯಸ್ಸಿಗೆ ಇರಬೇಕಾದ ಮೆಚುರಿಟಿ ಸ್ವಲ್ಪವೂ ಬಂದಿಲ್ಲ. ಈಗಲೂ ನಿನ್ನ ದುಡುಕು ಬುದ್ಧಿಯಿಂದ ಅಂಜಲಿಗೆ ಹರ್ಟ್ ಮಾಡಿ ಬಂದಿದ್ದೀಯ. ಈಗ ನಿನಗದು ಅರಿವಾದಾಗ ನೀನು ಕ್ಷಮೆ ಕೇಳಿದೆ, ಅವಳು ಕ್ಷಮಿಸಿದಳು. ಬಟ್ ಸಮಯ ಹೀಗೆ ಇರೋಲ್ಲ. ಅಂಜಲಿಯಂತಹ ಹುಡುಗಿ ನೀನು ಹುಡುಕಿದರೂ ಸಿಗಲಿಕ್ಕಿಲ್ಲ. ಪ್ಲೀಸ್, ನಿನ್ನ ದುಡುಕು ಬುದ್ಧಿಯಿಂದ ಅವಳನ್ನು ಕಳೆದುಕೊಳ್ಳಬೇಡ ಅಂತ ಹೇಳಿ ಕಿಚನ್ನಿಗೆ ಹೋಗಿ ಬಾಟಲಲ್ಲಿದ್ದ ನೀರು ಕುಡಿದು ಸುಧಾರಿಸಿಕೊಂಡ ಮನು ಗೆಳೆಯನತ್ತ ನೋಡಿದರೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದನು. ವಾಪಸ್ ಅವನ ಪಕ್ಕ ಬಂದು ಕುಳಿತು, ಮಗ, ಈ ಲವ್ ರಿಲೇಷನ್ಶಿಪ್ ಮದುವೆಯಲ್ಲಿ ಹುಡುಗಿ ವಯಸ್ಸು ಹುಡುಗನಿಗಿಂತ ಜಾಸ್ತಿ ಇರಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಕಣೋ. ನೀನು ನೋಡಿದರೆ ಏಜ್ ಜಾಸ್ತಿ ಆಗಿರೋ ಹುಡುಗಿಯನ್ನು ಮದುವೆ ಆಗಬಾರ್ದು, ಓವರ್ ಮೆಚೂರಿಟಿ ಇರೋ ಹಾಗೆ ಆಡ್ತಾರೆ
ಅಂತೀಯ. ಅದೇ ನಾನು ಹೋಗಿ ಹೋಗಿ LKG ಮಗುನ ಲವ್ ಮಾಡ್ತಿದ್ದೀನಿ ಅನ್ಸುತ್ತೆ. ಜಾಹ್ನವಿಗೆ ಸ್ವಲ್ಪನೂ ಮೆಚ್ಯೂರಿಟಿ ಇಲ್ಲ ಕಣೋ. ಹೌದು, ನಮ್ಮಿಬ್ಬರ ನಡುವೆ 5 ವರ್ಷ ಏಜ್ ಗ್ಯಾಪ್ ಇದೆ. ಹಾಗಂತ ಅವಳೇನು ಚಿಕ್ಕ ಹುಡುಗಿ ಅಲ್ಲ. ಈಗ ಲಾಯರ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಆದರೂ ಗೂಬೆ ತರಹ ಆಡೋವಾಗ ಛೆ, ಹೋಗಿ ಹೋಗಿ ಇಷ್ಟು ಚಿಕ್ಕ ಹುಡುಗಿ ಮೇಲೆ ಲವ್ ಆಗಬೇಕಿತ್ತಾ ಅನಿಸುತ್ತೆ. ಕಷ್ಟ ಅಂದರೆ ಏನಂತ ಗೊತ್ತಿಲ್ಲ. ಅವಳು ಹುಟ್ಟೋವಾಗಲೇ ಜಯಕರ್ ಅಂಕಲ್ ನಿಮ್ಮ ರೆಸಾರ್ಟ್ ಮ್ಯಾನೇಜರ್ ಆಗಿದ್ದರು. ಅಂದರೆ ವೆಲ್ ಸೆಟ್ ಫ್ಯಾಮಿಲಿ. ಒಬ್ಬಳೇ ಮಗಳು ಅಂತ ಅಟ್ಟದ ಮೇಲಿಟ್ಟು ಸಾಕಿದ್ದಾರೆ. ಬ್ಯೂಟಿಗಾಗಿ ಬೆಳೆಸಿದ ಹುಗುರು ತುಂಡಾದರೆ ಆ ದಿನ ಪೂರ್ತಿ ಗುಳೋ ಅಂತ ಅಳ್ತಾಳೆ. ಈ ಸಿಲ್ಲಿ ವಿಷಯಕ್ಕೆ ನಾನೇನಂತ ಸಮಾಧಾನ ಮಾಡಲಿ? ನಾನು ಏನೂ ಹೇಳದೇ ಇದ್ದರೆ ನೀವು ನನ್ನನ್ನು ಲವ್ ಮಾಡ್ತಿಲ್ಲ, ನಿಮಗೆ ಈಗೀಗ ನನ್ನ ಜೊತೆ ಬೋರ್ ಆಗ್ತಿದೆ ಅಲ್ವಾ ಅನ್ನೋ ಗೋಳು. ನಿಜ ಮಗ, ಹಾಗೆಲ್ಲ ಹೇಳುವಾಗ ತೆಗೆದು 4 ಬಾರಿಸ್ಬಿಡಬೇಕು ಅನಿಸುತ್ತೆ. ಇಲ್ಲಿ ನನಗೆ ಕೆರ್ಕೊಳ್ಳೋಕ್ಕೂ ಪುರ್ಸೊತ್ತಿಲ್ಲದ ಹಾಗೆ ವರ್ಕ್ ಇರುತ್ತೆ. ಕಾರ್ ಮಾಡೆಲ್ ಫೈನಲ್ ಮಾಡುವುದರಿಂದ ಡಿಸೈನ್ ಎಲ್ಲ ನಾನೇ ನೋಡ್ಕೋಬೇಕು. ಆ ಸಮಯದಲ್ಲಿ ಮನು ನನ್ನ ರಿಂಗ್ ಫಿಂಗರ್ದು ಉಗುರು ಕಟ್ಟಾಯಿತು, ನನ್ನ ಪಿಂಕ್ ಬ್ಯಾಗ್ ಜಿಪ್ ಹೋಯಿತು, ನನ್ನ ಸ್ಕೂಟಿಯ ಬ್ಯಾಕ್ ಸೈಡ್ ಸ್ಕ್ರ್ಯಾಚ್ ಆಯಿತು. ಹೀಗೆ ಹೀಗೆ ಒಂದೋ ಎರಡೋ, ಯಪ್ಪಾ, ಪ್ರತಿ ವಾರಕ್ಕೊಂದು ಗೋಳು ಇದ್ದದ್ದೇ ಅವಳದು ಎಂದು ತನ್ನ ಗೋಳು ಹೇಳಿಕೊಂಡನು. ಫ್ರೆಂಡ್ಸ್, ಈ ಕಥೆ ಇನ್ನೂ ಮುಂದುವರಿಯುತ್ತದೆ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.